ಮನಸ್ಸು ಭಾಳ ವಿಚಿತ್ರನೇ ಈ ಮನಸ್ಸು. ಶರೀರದ ಯಾವ ಅಂಗದಲ್ಲಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಇಡೀ ಶರೀರ ಈ ಮನಸ್ಸಿನ ಇಚ್ಛೆಗಳನ್ನು ಪೂರ್ತಿ ಮಾಡೋಕ್ಕೆ ದುಡಿತಾನೇ ಇರುತ್ತೆ. ಈಗ ಮನಸ್ಸು ಏನನ್ನಾದರೂ ತಿನ್ನಬೇಕಂತಿದ್ರೆ ಆ ವ್ಯಕ್ತಿ ಎಲ್ಲ ರುಚಿ ಅರುಚಿಗಳನ್ನು ತಣಿಸೆ ಮಾತುಗಳನ್ನು ಹುಡುಕ್ತಾ ಇರ್ತಾನೆ. ಅಕಸ್ಮಾತ್ ಈಗ ಮನಸ್ಸು ಯಾರನ್ನಾದರೂ ಶತ್ರು ಅಂದ್ಕೊಂಡ್ರೆ ಆ ವ್ಯಕ್ತಿ ಅವರನ್ನು ನಾಶ ಮಾಡೋಕ್ಕಿರೋ ಎಲ್ಲ ಪ್ರಯತ್ನವೂ ಮಾಡ್ತಾನೆ. ಆದರೆ ಮನಸ್ಸು ಯಾರನ್ನಾದರೂ ಪ್ರೇಮಿಸಿದರೆ ಅವರ ಪ್ರಸನ್ನೆಗೋಸ್ಕರ ಎಲ್ಲ ತಡೆಗಳನ್ನು ದಾಟೋದಕ್ಕೆ ಸಿದ್ಧ ಆಗಿರುತ್ತೆ. ಆದರೆ ಜೀವನ ಸುಖಮಯವಾಗಿರಬೇಕಂತಿದ್ರೆ ಅದಕ್ಕೆ ಅಗತ್ಯವಾದ ಮನಸ್ಸು ಖಾಲಿ ಇರಬೇಕು. ಈ ಕೊಳಲಿನ ಥರ ಒಳಗೇನೂ ಇಲ್ಲ, ರಾಗನೂ ಇಲ್ಲ, ದೇಶನೂ ಇಲ್ಲ. ಅದಕ್ಕೆ ಊದಿನ ತಕ್ಷಣ ಸ್ವರಗಳು ಹೊರಗೆ ಬರುತ್ತೆ. ಇದೇ ಥರ ಮನಸ್ಸನ್ನು ಭಾವನೆಗಳಿಂದ ಮುಕ್ತವಾಗಿಡೋದು ಅವಶ್ಯಕ. ನೆನಪಿಟ್ಕೊಳ್ಳಿ, ಮನಸ್ಸಿನಲ್ಲಿ ಏನನ್ನಾದರೂ ತುಂಬಿಕೊಂಡು ಬದುಕಿದರೆ ಮನದುಂಬಿ ಜೀವನ ಮಾಡೋದಕ್ಕೆ ಆಗಲ್ಲ. ರಾಧೇ ರಾಧೆ.